ನೀವು ನೌಕರರ ಭವಿಷ್ಯ ನಿಧಿ ಸದಸ್ಯರಾಗಿದ್ದರೆ ನಿಮಗೊಂದು ಸಿಹಿ ಸುದ್ದಿ ಇದೆ. ನಿಮ್ಮ ಖಾತೆಯ ಹಣದಲ್ಲಿ ಅಂದ್ರೆ ನೌಕರರ ಭವಿಷ್ಯ ನಿಧಿಗೆ ನಿಮ್ಮ ಕಂಪನಿ ಮತ್ತು ನಿಮ್ಮ ಖಾತೆಯಿಂದ ಬಿದ್ದಿರುವ ಹಣಕ್ಕೆ ಈ ಬಾರಿ ಅಂದ್ರೆ 2025-26ನೇ ವರ್ಷದ ಬಡ್ಡಿ ಬಿದ್ದಿದೆ. ಅಂದ್ರೆ ಸುಮಾರು 8.25ರಷ್ಟು ಪ್ರತಿಶತದಷ್ಟು ಬಡ್ಡಿಯನ್ನ ಕೇಂದ್ರ ಸರ್ಕಾರ ಅಂದ್ರೆ ಭವಿಷ್ಯ ನಿಧಿಯ ಅಡಿಯಲ್ಲಿ ಈ ಬಾರಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗಿದೆ. ಭಾರತದಾದ್ಯಂತ ಒಟ್ಟು 35 ಲಕ್ಷ ಅಕೌಂಟ್ ಇದೆ ಈ ಭವಿಷ್ಯ ನಿಧಿಯದ್ದು. ಅದರ ಎಲ್ಲಾ ಅಕೌಂಟ್ಗಳಿಗೂ 8.25ರಷ್ಟು ಬಡ್ಡಿಯನ್ನು ಜಮಾ ಮಾಡಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ನಿಮಗೆ ನಿಮ್ಮ ನೌಕರರ ಭವಿಷ್ಯ ನಿಧಿಯ ಖಾತೆಗೆ ಅಂದ್ರೆ PF ಖಾತೆಗೆ ಹಣ ಬಿದ್ದಿದೆಯೇ ಇಲ್ಲೋ ಅನ್ನುವಂತ ಒಂದು ಡೌಟ್ ಇದ್ರೆ ದಯವಿಟ್ಟು ಓಪನ್ ಮಾಡಿಕೊಂಡು ನೋಡಿ. ಅಂದ್ರೆ ನಿಮ್ಮ ಖಾತೆಗೆ ಈ ಬಾರಿಯ ಬಡ್ಡಿ ಬಿದ್ದು ಅದರ ಒಟ್ಟು ಮೊತ್ತ ಎಷ್ಟಾಗಿದೆ ಅನ್ನುವಂಥದ್ದು ಕೂಡ ನಿಮಗೆ ಈ ಬಾರಿ ಸದ್ಯದಲ್ಲೇ ತಿಳ್ಕೊಳ್ಬಹುದು. ಅದು ಬಹಳ ಸುಲಭವಾದ ಹಲವಾರು ಮಾರ್ಗಗಳಿವೆ. ಅವು ಒಂದೊಂದನ್ನಾಗಿ ಪಾಲಿಸಿದ್ರೆ ನಿಮಗೆ ಸುಲಭವಾಗಿ ಅದರ ಮಾರ್ಗಗಳನ್ನು ಅಂದ್ರೆ ನಿಮಗೆ ಬಿದ್ದಿರುವ ಬಡ್ಡಿಯ ಪ್ರಮಾಣವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿದೆ. 2025-26ರ ಬಡ್ಡಿಯನ್ನ ಸುಮಾರು ಜುಲೈ 15ರ ಒಳಗೆ ನಾವು ಜಮಾ ಮಾಡ್ತೇವೆ ಅನ್ನುವ ಮಾಹಿತಿಯನ್ನು ಕೇಂದ್ರ ಕಾರ್ಮಿಕ ಸಚಿವರಾಗಿದ್ದಂತ ಮನ್ಸುಖ್ ಮಾಂಡವಿಯಾ ಅವರು ಈ ಹಿಂದೆ ಹೇಳಿದ್ರು. ಖಚಿತವಾಗಿ ಅವರು ಜುಲೈ 15ರ ಒಳಗೇನೆ ಹಾಕಿದ್ದಾರೆ. ಅದಕ್ಕೆ ತಾಂತ್ರಿಕವಾದ ಮುನ್ನಡೆ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಈ ಹಿಂದೆ ಎಲ್ಲ ಬಡ್ಡಿ ಜಮಾ ಮಾಡುವ ಹಂತಗಳು ಭಿನ್ನವಾಗಿರ್ತಿತ್ತು. ಕೆಲವರಿಗೆ ಕೆಲವು ಅವಧಿಯಲ್ಲಿ ಬಿದ್ದಿದ್ರೆ ಇನ್ನು ಕೆಲವರಿಗೆ ಇನ್ಯಾವುದೋ ಸಮಯದಲ್ಲಿ ಬಡ್ಡಿ ಬೀಳ್ತಿತ್ತು. ಅದು ಏಕಕಾಲಕ್ಕೆ ಬಡ್ಡಿ ಬಿದ್ದಂತಹ ಪ್ರಕರಣಗಳು ಬಹಳ ಕಡಿಮೆ. ಹೀಗಾಗಿ ಯಾರಿಗೆ ಯಾವ ಟೈಮಲ್ಲಿ ಬಡ್ಡಿ ಬೀಳುತ್ತೆ ಮತ್ತು ಆ ಒಂದು ಮೊತ್ತ ಎಷ್ಟು ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಇದರಲ್ಲಿ ಒಂದು ಸಾಕಷ್ಟು ಸುಧಾರಣೆಗಳನ್ನು ತಂದಿದೆ ಅಂದ್ರೆ PF ವ್ಯವಸ್ಥೆಯಲ್ಲಿ. ಹೀಗಾಗಿ ಬಡ್ಡಿ ಮೊತ್ತವು ತಕ್ಷಣವೇ ಬಿದ್ದಿದೆ. ಅಂದ್ರೆ ಜುಲೈ 15ರೊಳಗೆ ಅಂದ್ರೆ ನಿಗದಿತ ದಿನದೊಳಗೇನೆ ಆ ಬಡ್ಡಿ ಮೊತ್ತ ಬಿದ್ದಿದೆ ವೀಕ್ಷಕರೇ. ಅಂದ್ರೆ ಈ ಬಾರಿ ಸೆಂಟ್ರಲೈಸ್ಡ್ IT ಎನೇಬಲ್ಡ್ ಸರ್ವಿಸ್ ಅನ್ನುವಂತ ಹೊಸ ವ್ಯವಸ್ಥೆಯನ್ನ PF ಖಾತೆದಾರರ ಹಣ ಪಾವತಿ ಮಾಡೋ ವಿಚಾರಕ್ಕೆ ಜಾರಿಗೆ ತಂದಿದ್ರು. ಹೀಗಾಗಿ ಆ ನಿಗದಿತ ದಿನದೊಳಗೆ ಹಣವನ್ನ ಪಾವತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ದೇಶಾದ್ಯಂತ ಒಟ್ಟು 123 ಪ್ರಾದೇಶಿಕ ಡೇಟಾ ಬೇಸ್ಗಳಿದಾವೆ ಅಂದ್ರೆ ಡೇಟಾ ಸೆಂಟರ್ಗಳು. ಎಲ್ಲಾ ಡೇಟಾ ಬೇಸ್ಗಳನ್ನು ಒಂದೇ ಡೇಟಾ ಸೆಂಟರ್ ಆಗಿ ಅಥವಾ ಡೇಟಾ ಬೇಸ್ ಆಗಿ ವಿಲೀನ ಮಾಡಲಾಗಿದೆ. 1700 ಕೋಟಿಯಷ್ಟು ದಾಖಲೆಗಳಿದ್ದು ಬೇರೆ ಬೇರೆ ಖಾತೆಗಳಿಗೆ ಸೇರಿದಂತದ್ದು ಅವನ್ನು ಕೂಡ ಮರ್ಜ್ ಮಾಡಲಾಗಿದೆ. ಜೊತೆಗೆ 1400 ಕೋಟಿಯಷ್ಟು ಹೆಚ್ಚು ಹಣಕಾಸು ವ್ಯವಹಾರಗಳು ಇರ್ತವೆ. ಅಂದ್ರೆ PF ಖಾತೆ ಅಂದ್ರೂ ಬೇರೆ ಬೇರೆ ಕಡೆ ಬೇರೆ ಬೇರೆ ವ್ಯವಹಾರಗಳು ನಡೀತವೆ. ಅವೆಲ್ಲ ಅದನ್ನು ಕೂಡ ಸೆಂಟ್ರಲೈಸ್ ಮಾಡಲಾಗಿದೆ. ಹೀಗಾಗಿ ಒಂದು ಸಿಂಗಲ್ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಆ ಒಂದು ಬಡ್ಡಿಯನ್ನ ಜಮಾ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಜೂನ್ 30ಕ್ಕೆ ಈ ಡೇಟಾ ವರ್ಗಾವಣೆ ಮುಗ್ದಿತ್ತು. ಹಾಗಾಗಿ ಜುಲೈ 1 ಮತ್ತು 2ರಂದು ಬಡ್ಡಿ ಲೆಕ್ಕಾಚಾರವನ್ನು ಮಾಡಿತ್ತು ಕೇಂದ್ರ ಸರ್ಕಾರ. ಅದರ ಪ್ರಕಾರ ಯಾವುದೇ ದೋಷ ಆಗದಂತೆ 8.2% ಬಡ್ಡಿಯನ್ನ ಆಯಾ ಖಾತೆದಾರರಿಗೆ ಹಾಕಲಾಗಿದೆ. ಯಾವ ರೀತಿ ಅಂದ್ರೆ ಯಾರ್ದೋ ಒಬ್ಬ ವ್ಯಕ್ತಿಯ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಇದೆ, PF ಖಾತೆಯಲ್ಲಿ ಅಷ್ಟು 10 ಲಕ್ಷ ರೂಪಾಯಿ ಇದ್ರೆ ಅವರಿಗೆ ಈ ವರ್ಷದಲ್ಲಿ 82,500 ರೂಪಾಯಿಯಷ್ಟು ಬಡ್ಡಿ ಅವರ ಖಾತೆಗೆ ಬಿದ್ದಿದೆ. ಅಂದ್ರೆ 8.25 ಅಂತ ಲೆಕ್ಕ ಹಾಕಿದ್ರೆ ಅಷ್ಟು ಮೊತ್ತ ಅವರ ಖಾತೆಯಲ್ಲಿ ಇರಬೇಕು. ಸರಿ, ಒಟ್ಟು ಮೊತ್ತ ಸೇರಿದ್ರೆ 10,82,000 ರೂಪಾಯಿ 82,500 ರೂಪಾಯಿ ಆಗುತ್ತೆ. ಹೀಗಾಗಿ ನಿಮ್ಮ ಖಾತೆಯಲ್ಲಿ ಮೊದಲು ಎಷ್ಟು ಮೊತ್ತ ಇತ್ತು, ಬಡ್ಡಿ ಎಷ್ಟು ಬಿದ್ದ ಮೇಲೆ ಎಷ್ಟಾಗಿದೆ ಅನ್ನುವಂತ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ನಿಮಗೆ ಬಡ್ಡಿ ಎಷ್ಟು ಬಿದ್ದಿದೆ ಅಂತ ತಿಳ್ಕೊಳ್ಳುವ ಕೌತುಕ ಇದ್ರೆ ಮತ್ತು ಸುಲಭ ವಿಧಾನಗಳನ್ನು ತಿಳ್ಕೊಳ್ಳುವ ಒಂದು ವ್ಯವಧಾನ ಇದ್ರೆ ಇಲ್ಲಿ ಕೇಳಿ ವೀಕ್ಷಕರೇ. ಸುಲಭವಾಗಿ ಮೊದಲ ಇದು EPFO ಪಾಸ್ಬುಕ್ ವ್ಯವಸ್ಥೆ. ಅಂದ್ರೆ ಈ ನಿಮ್ಮ ಏನಾದ್ರು UAN ನಂಬರ್ ಅಂತ ಏನೋ ಇರ್ತದೆ, ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಹೇಳ್ತೀವಿ ಅದನ್ನ, UAN ನಂಬರ್ ಅಂತ. ಅದನ್ನ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ಆನ್ಲೈನ್ ಅಲ್ಲಿ ನಮೂದು ಮಾಡಿದ್ರೆ ಅದು ನಿಮ್ಮ ಪಾಸ್ಬುಕ್ ಪೇಜ್ಗೆ ತಗೊಂಡೋಗುತ್ತೆ. ಅಲ್ಲಿ ವ್ಯೂ ಪಾಸ್ಬುಕ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ PF ಬ್ಯಾಲೆನ್ಸ್ ಹಾಗೂ ಜಮೆ ಆಗಿರುವ ಬಡ್ಡಿ ವಿವರವನ್ನು ಕರೆಕ್ಟ್ ಆಗಿ ನೋಡ್ಕೋಬಹುದು ವೀಕ್ಷಕರೇ. ಎರಡನೇದ್ದು ಉಮಂಗ್ ಆ್ಯಪ್. ಕೇಂದ್ರ ಸರ್ಕಾರ ಒಂದು ಆ್ಯಪ್ ಅನ್ನ ಜಾರಿಗೆ ಮಾಡಿತ್ತು. ಕೇಂದ್ರದ ಎಲ್ಲಾ ಸೇವೆಗಳನ್ನ ಒಂದೆಡೆ ತರುವಂತ ಒಂದು ಆ್ಯಪ್ ಅದು. ಡಿಜಿಲಾಕರ್ ತರನೇ ಇನ್ನೊಂದು ಉಮಂಗ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮೊಬೈಲ್ಗೆ. ಮೊಬೈಲ್ ಹೋಗಿ EPFO ಸರ್ವಿಸಿಗೆ ನೀವೇನೋ ಕ್ಲಿಕ್ ಮಾಡಿಕೊಂಡು ನಿಮ್ಮ UAN ನಂಬರ್ ಮತ್ತು ಬರುವ OTP ಅನ್ನ ಹಾಕಿ ಕೊಟ್ರೆ ಅಲ್ಲೂ ಕೂಡ ನಿಮ್ಮ PF ಅಮೌಂಟ್ ಅನ್ನು ತೋರಿಸುತ್ತೆ ಮತ್ತು ಅದು ಎಷ್ಟು ಬಡ್ಡಿ ಬಿದ್ದಿರುವಂಥದ್ದು ಮತ್ತು ಅಸಲು ಎಷ್ಟು ಕಳೆದ ಸಾಕಷ್ಟು ದಿನಗಳಿಂದ ತಿಂಗಳಿಗೆ ನಿಮ್ಮ ಎಂಪ್ಲಾಯರ್ ಅಂದ್ರೆ ನಿಮಗೆ ನೌಕರಿ ಕೊಟ್ಟಿರುವ ಕಂಪನಿ ಮತ್ತು ನಿಮ್ಮ ಖಾತೆಯಿಂದ ಜಮಾ ಆಗಿರುವ ಮೊತ್ತವನ್ನ ಕರೆಕ್ಟ್ ಆಗಿ ತೋರಿಸುತ್ತೆ ಅದು. ಮೂರನೇ ವಿಧಾನ ಒಂದು SMS ಸೇವೆ ಅಂತ ಇದೆ. ಅಂದ್ರೆ ನೀವು UN ನಿಮ್ಮ ಸಕ್ರಿಯ ಆಗಿದ್ರೆ ಅದು ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರ್ತದೆ ಕೆಲಸ ಎಲ್ಲ. ಅಲ್ಲಿ EPFO ಸೂಚಿಸುವ ನಮೂನೆಯಲ್ಲಿ ಒಂದು 7738298999 ಈ ಒಂದು ಸಂಖ್ಯೆಗೆ SMS ಕಳಿಸಿದ್ರೆ ಕೆಲವೇ ಕ್ಷಣದಲ್ಲಿ PF ಬ್ಯಾಲೆನ್ಸ್ ಇನ್ನಿತ್ಯಾದಿ ಮಾಹಿತಿ ನಿಮ್ಮ ಮೊಬೈಲ್ಗೆ SMS ಥ್ರೂ ಬಂದು ಬೀಳುತ್ತೆ. ಇನ್ನೊಂದು ರೀತಿ ಮಿಸ್ಡ್ ಕಾಲ್ ಕೊಡುವಂತ ಒಂದು ವ್ಯವಸ್ಥೆ ಕೂಡ PF ಅಕೌಂಟ್ಗೆ ಕೊಡಲಾಗಿದೆ.
ಎರಡು ನಂಬರ್ಗಳಿದೆ. ಒಂದು 9660 44425 ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡೋದು, ಅಥವಾ 01122901406 ಈ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ಅಲ್ಲಿಂದ ನಿಮಗೆ ಕರೆ ಬರುತ್ತೆ, ರಿಟರ್ನ್ ಕರೆ ಬರುತ್ತೆ. ಆ ಕರೆಯಲ್ಲಿ ಮಾತನಾಡುವ ಒಂದು ವ್ಯವಸ್ಥೆ ಇದೆ, ಕೇಂದ್ರೀಕೃತ ವ್ಯವಸ್ಥೆ. ಅದು ನಿಮಗೆ ನಿಮ್ಮ ಖಾತೆಯ ಬ್ಯಾಲೆನ್ಸ್ ಮತ್ತು ಇನ್ನಿತರ ಮಾಹಿತಿಗಳನ್ನು ಕೊಡುತ್ತೆ ವೀಕ್ಷಕರೇ. ಇನ್ನೊಂದು ಆತಂಕ ಇರುತ್ತೆ ಸಾಕಷ್ಟು. ಈಗ ನೀವು ಏನಾದರೂ ನಾನು ಹೇಳಿದ ತಕ್ಷಣ ನೀವೇನಾದ್ರು ಖಾತೆ ಓಪನ್ ಮಾಡಿ ನೋಡಿದಾಗ ಬಡ್ಡಿ ಬಿದ್ದಿಲ್ಲ ಅಂತಂದ್ರೆ ನಿಮ್ಗೆ ಅನ್ಸಿದ್ರೆ ತಕ್ಷಣ ಆತಂಕಕ್ಕೆ ಒಳಗಾಗಬೇಡಿ. ಬಿದ್ದಿಲ್ಲ ಅಂತ ಅರ್ಥ ಅಲ್ಲ. 35 ಲಕ್ಷ ಖಾತೆದಾರರಿಗೆ ಏನೋ ಬಡ್ಡಿ ಬಿದ್ದಿದೆ ಅಂತ ಹೇಳಿದ್ರು, ಕೆಲವರದ್ದು ವಿಳಂಬ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂದ್ರೆ ಕೆಲವರದ್ದು ಮಿಸ್ ಆಗಿರ್ಬೋದು ಏನೇ ಒಂದು ತಾಂತ್ರಿಕ ಒಂದು ಕಾರಣದಿಂದ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಡೇಟಾ ಬೇಸ್ಗಳನ್ನ ಜುಲೈ 1 ಒಳಗೆ ಅದನ್ನ ಕ್ರೋಢೀಕರಣ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೆಲವು ಡೇಟಾಗಳು ಮಿಸ್ ಆಗಿರ್ತದೆ. ಈ ಖಾತೆದಾರರಿಗೆ ಹಣ ಬಿದ್ದಿರೋ ಸಾಧ್ಯತೆಗಳಿಲ್ಲ. ಹಾಗಂತೇಳಿ ಬೀಳೋದೇ ಇಲ್ಲ ಅಂತಲ್ಲ, ಅಂದ್ರೆ ಸ್ವಲ್ಪ ಟೈಮ್ ತಗೋಬಹುದು. ಅಂದ್ರೆ ಇನ್ನೊಂದು 5-10 ದಿನನೋ ಅಥವಾ 1 ತಿಂಗಳ ಕಾಲದಲ್ಲಿ ಆ ಬಡ್ಡಿ ಮೊತ್ತ ನಿಮ್ಮ ಖಾತೆಗೆ ಬೀಳುತ್ತೆ. ಹಾಗಂತಲೇ ಯಾವುದೇ ಹಣ ಮಿಸ್ ಆಗಲ್ಲ. ಅಂದ್ರೆ ಅಷ್ಟು ಮೊತ್ತಕ್ಕೂ ಬಡ್ಡಿ ಅಂತೂ ಬೀಳೋದಂತ ಖಂಡಿತ. ಹಾಗಾಗಿ ತಕ್ಷಣ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಎಷ್ಟು ಬಡ್ಡಿ ಅನ್ನುವಂಥ ಮಾಹಿತಿ ನಾನು ಈಗಾಗಲೇ ಕೊಟ್ಟಿದ್ದೀನಿ. ಆದ್ರೆ ಈಗ ಸದ್ಯಕ್ಕೆ ಎಷ್ಟು ಖಾತೆಗಳಿದೆ ಅನ್ನುವಂಥ ಒಂದು ಸಣ್ಣ ಮಾಹಿತಿ ಕೂಡ ಕೊಡ್ತೀನಿ. ಪ್ರಸ್ತುತ EPF ಒಟ್ಟು 32 ಲಕ್ಷ ಕೋಟಿ ರೂಪಾಯಿಯ ಮೌಲ್ಯದ ನಿಧಿಯನ್ನ ಅದು ನಿರ್ವಹಣೆ ಮಾಡ್ತಿದ್ದಾರೆ. ಅಷ್ಟು ರೂಪಾಯಿ ಆ ಒಂದು ವ್ಯವಸ್ಥೆಯೊಳಗಿದೆ. ಸುಮಾರು 35 ಕೋಟಿ ನನಗೆ ಆಲ್ರೆಡಿ ಹೇಳಿದಂಗೆ ಸದಸ್ಯರ ಖಾತೆಗಳಿವೆ. ಉಳಿದ ಸಕ್ರಿಯ ಆಗಿರುವಂತದ್ದು 8 ಕೋಟಿ ಮಾತ್ರ. ಅಂದ್ರೆ ಉಳಿದ ಖಾತೆಗಳು ಏನಿದೆಯೋ ಅವು ಖಾತೆಯಲ್ಲಿ ಹಣ ಇದೆ, ಬಟ್ ಅವರಿಗೆ ಸಕ್ರಿಯವಾಗಿ ದುಡ್ಡು ಬೀಳ್ತಿಲ್ಲ. ಅಂದ್ರೆ ಸತತವಾಗಿ 2-3 ತಿಂಗಳು ಆ ತರ ಖಾತೆಗೆ ಎಂಪ್ಲಾಯರ್ ಕಡೆಯಿಂದ, ಅಂದ್ರೆ ನೌಕರಿ ಕೊಟ್ಟವರ ಕಡೆಯಿಂದ ಅಥವಾ ವ್ಯಕ್ತಿ ಕಡೆಯಿಂದ, ಅದ್ರ ನೌಕರನ ಕಡೆಯಿಂದ ಹಣ ಬೀಳದೆ ಹೋದ್ರೆ ಅದು ನಿಷ್ಕ್ರಿಯ ಅಂತ ಅದನ್ನು ಪರಿಗಣಿಸ್ತಾರೆ. ಆದ್ರೂ ಅದು ಆಕ್ಟಿವ್ ಆಗಿರುತ್ತೆ ಮಾತ್ರ ಖಾತೆ. ಆ ಖಾತೆಗೆ ದುಡ್ಡು ಅಂದ್ರೆ ಬಡ್ಡಿ ಬೀಳುತ್ತೆ. ಅಲ್ಲಿರೋ ಒಟ್ಟು ಮೊತ್ತ ಏನಿದೆಯೋ ಅದಕ್ಕೆ ಬಡ್ಡಿ ಬೀಳುವಂತದ್ದು ಪ್ರಕ್ರಿಯೆ ಮುಂದುವರಿತದೆ ಪ್ರತಿ ವರ್ಷ. ಅಂದ್ರೆ ಆಯಾ ಆರ್ಥಿಕ ವರ್ಷದಲ್ಲಿ ಬೀಳುತ್ತೆ. ಹಾಗಾಗಿ 2025-26ನೇ ವರ್ಷದ ಬಡ್ಡಿ ಕೂಡ ಈ ಉಳಿದ 8 ಕೋಟಿ ಸಕ್ರಿಯ ಖಾತೆಯನ್ನು ಹೊರತುಪಡಿಸಿದ ಉಳಿದ ಖಾತೆಗೂ ಕೂಡ ಆ ಬಡ್ಡಿ ಬಿದ್ದಿರುತ್ತೆ ವೀಕ್ಷಕರೇ. ಒಟ್ಟಾಗಿ 2025-26ನೇ ವರ್ಷದ PF ಬಡ್ಡಿ ಮೊತ್ತ ಖಾತೆಗೆ ಬಿದ್ದಿದೆ. ನಿಮ್ಮ ಬೇರೆ ನಾನು ಆ್ಯಪ್ಗಳು ಬೇರೆ ವಿಧಾನಗಳೇನು ಹೇಳಿದ್ದೀನೋ ಅದರ ಮೂಲಕ ಹೋಗಿ ಚೆಕ್ ಮಾಡಿ ನಿಮ್ಮ ಹಣ ಸುರಕ್ಷಿತವಾಗಿದೆಯೇ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗೋಸ್ಕರ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್, ನಮ್ಮ ಸೋಷಿಯಲ್ ಮೀಡಿಯಾಗಳನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.